ಬೆಂಗಳೂರು ಉತ್ತರ ಜಿಲ್ಲೆ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ಜಿ.ಜೆ. ಮೂರ್ತಿಯವರ ಹುಟ್ಟುಹಬ್ಬದ ಕಾರ್ಯಕ್ರಮ ಮಾದನಾಯಕನಹಳ್ಳಿಯ ಅವರ ನಿವಾಸದಲ್ಲಿ ಆಚರಿಸಿಕೊಂಡರು. ಹುಟ್ಟುಹಬ್ಬದ ಕಾರ್ಯಕ್ರಮದ ಅಂಗವಾಗಿ ಬಿಜೆಪಿ ಮುಖಂಡರುಗಳು, ಅವರ ಅಭಿಮಾನಿಗಳು ಜಿ.ಜೆ. ಮೂರ್ತಿಯವರ ನಿವಾಸಕ್ಕೆ ಆಗಮಿಸಿ ಹುಟ್ಟುಹಬ್ಬದ ಶುಭಾಶಯಗಳು ಕೋರಿದರು. ಯಲಹಂಕ ಶಾಸಕರಾದ ಎಸ್.ಆರ್. ವಿಶ್ವನಾಥ್ ಅವರು ಆಗಮಿಸಿ ಜಿ.ಜೆ. ಮೂರ್ತಿಯವರನ್ನು ಸನ್ಮಾನಿಸಿ, ಮುಂದಿನ ದಿನಗಳಲ್ಲಿ ಜಿ.ಜೆ. ಮೂರ್ತಿಯವರ ರಾಜಕೀಯ ಭವಿಷ್ಯವು ಉತ್ತಮವಾಗಿರಲಿ ಎಂದು ಆಶಿಸಿದರು. ಅಧ್ಯಕ್ಷರು ನಮ್ಮ ಬಿಜೆಪಿಯ ಮುಖಂಡರಾದಂಥ ಜಿ.ಜೆ. ಮೂರ್ತಿಯವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರೋದಕ್ಕೆ ಬಂದಿದ್ದೀನಿ. ಬೆಳಗ್ಗೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಅವರಿಗೆ ಶುಭಾಶಯಗಳನ್ನು ಕೋರಿ ಅವರ ಮುಂದಿನ ಭವಿಷ್ಯ ಉತ್ತಮವಾಗಿರಲಿ ಅಂತಕ್ಕಂಥ ಆಶೀರ್ವಾದವನ್ನು ಎಲ್ಲ ಕೂಡ ಸ್ನೇಹಿತರು ಮತ್ತು ಮಾಡಿದ್ದಾರೆ. ನಾನು ಕೂಡ ಇವತ್ತು ಜಿ.ಜೆ. ಮೂರ್ತಿಯವರಿಗೆ ಅವರ ರಾಜಕೀಯ ಭವಿಷ್ಯ ಮುಂದಿನ ದಿನಗಳಲ್ಲಿ ಉತ್ತಮ ಆಗಲಿ, ನಮ್ಮ ಪಕ್ಷದ ನಿಷ್ಠಾವಂತ ನಾಯಕರಾಗಿ ಕ್ಷೇತ್ರದಲ್ಲಿ ಮತ್ತು ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಬಲವಾಗಿ ಕಟ್ಟುವಂಥ ಶಕ್ತಿ ಭಗವಂತ ಅವ್ರು ಕೊಡಲಿ ಅಂತಕ್ಕಂಥ ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ. ಭಾಳ ಕ್ರಿಯಾಶೀಲವಾದಂಥ ಚಟುವಟಿಕೆಯಿಂದ ಇರ್ತಕ್ಕಂಥ ಒಬ್ಬ ವ್ಯಕ್ತಿ. ಈ ಥರದವರು ರಾಜಕಾರಣದಲ್ಲಿ ಬಂದರೆ ಸಮಾಜಕ್ಕೂ ಕೂಡ ಒಳ್ಳೆಯದಾಗ್ತದೆ, ಪಕ್ಷಕ್ಕೂ ಕೂಡ ಒಳ್ಳೆಯ ಹೆಸರು ಬರ್ತದೆ. ಮತ್ತು ಇದು ನನಗೆ ಅತ್ಯಂತ ಆತ್ಮೀಯವಾದಂಥ ಕುಟುಂಬ. ಯಾವುದೇ ಸಣ್ಣ ಕಾರ್ಯಕ್ರಮ ಆದರೂ ಕೂಡ ನಮಗೆ ಆಹ್ವಾನವನ್ನು ಮಾಡ್ತಾರೆ ಮತ್ತು ನಾವು ಕೂಡ ಬಹುತೇಕ ಅವರೆಲ್ಲ ಕಾರ್ಯಕ್ರಮಗಳು ಕೂಡ ಭಾಗವಹಿಸಿದ್ದೀನಿ. ಸೊ ಅವರು ನಮಗೆ ಒಂದು ರೀತಿ ಸಹೋದರ ರೀತಿಯಲ್ಲಿ ಇದ್ದಾರೆ. ಅವರಿಗೆ ಭಗವಂತ ಒಳ್ಳೇದು ಮಾಡಲಿ. ನಮ್ಮ ಪಕ್ಷವನ್ನು ಬಲ ಮಾಡೋದರಲ್ಲಿ ಅವರಿಗೆ ಎಲ್ಲ ಥರದ ಬೆಂಬಲವನ್ನು ಕೂಡ ನಾನು ಮತ್ತು ನಮ್ಮ ಕಾರ್ಯಕರ್ತರು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಎರಡೂ ಕೂಡ ಕಾಂಗ್ರೆಸ್ ಸೀಟ್ಗಳೇ, ಅದು ಕೂಡ ನಮ್ಮದು ಆಡಳಿತ ವಿರೋಧಿ ಮತಗಳು ಬರ್ಬೋದು ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ನಿರೀಕ್ಷೆಗೆ ಹತ್ತಿರಕ್ಕೆ ದಾವಣಗೆರೆ ಬಂದಿತ್ತು. ಯಾಕೆಂದರೆ ಮೊದಲೆಲ್ಲ 35-40 ಸಾವಿರ ಏಕಪಕ್ಷೀಯವಾದಂಥ ಚುನಾವಣೆ ನಡೀತಾ ಇತ್ತು. ಆದರೆ ಇವತ್ತು ಒಬ್ಬ ಬಡ ಅಭ್ಯರ್ಥಿಯನ್ನು ಇವತ್ತು ನಾವು ಸ್ಪರ್ಧೆಗಿಳಿಸಿದ್ವಿ. ಜನ ಕೂಡ ಅವರಿಗೆ ಬೆಂಬಲವನ್ನು ಕೊಟ್ಟು ಕೇವಲ 7,000 ಮತಗಳ ಅಂತರದಿಂದ ಸೋತಿರ್ತಕ್ಕಂಥದ್ದು ಸೋಲು ಅಂತೇನು ಅನ್ಸಲ್ಲ. ಸಹಜವಾಗಿ ಆಡಳಿತ ಪಕ್ಷ ಇರೋ ಕಡೆನೇ ಬೈ ಎಲೆಕ್ಷನ್ ಗೆಲ್ಲುವಂಥದ್ದು. ಇನ್ನು ಬಾಗಲಕೋಟೆಯಲ್ಲಿ ಕೂಡ ಅದು ಟಫ್ ಫೈಟ್ ಇರ್ತದೆ ಅಂತೇಳಿ ನಿರೀಕ್ಷೆ ಮಾಡಿದ್ವಿ. ಅಲ್ಲೂ ಕೂಡ ಎರಡೂ ಕೂಡ ಅನುಕಂಪದ ಅಲೆ ಸ್ವಲ್ಪ ಕೆಲಸವನ್ನು ಮಾಡಿದೆ. ಮತ್ತು ಸರ್ಕಾರ ಸಹಜವಾಗಿ ಎಲ್ಲ ಮಂತ್ರಿಗಳು, ಶಾಸಕರು, ಆಡಳಿತ ಪಕ್ಷದ ಎಲ್ಲ ಥರದ ಉಪಯೋಗವನ್ನು ಮಾಡಿಕೊಂಡು ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ನಮಗೇನು ಇದರಿಂದ ಭಾಳ ಬೇಸರ ಏನು ಅನಿಸೋದಿಲ್ಲ. ಸ್ವಲ್ಪ ಪ್ರಯತ್ನ ಹಾಕಿದರೆ, ಇನ್ನು ಸ್ವಲ್ಪ ಪ್ರಯತ್ನ ಹಾಕಿದರೆ ದಾವಣಗೆರೆ ನಾವು ಗೆಲ್ತಾಯಿದ್ದೀವಿ. ಜೊತೆಯಲ್ಲಿ ಇವತ್ತು ದೇಶದಲ್ಲಿ ಅಭೂತಪೂರ್ವವಾದಂಥ ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲವನ್ನು ಜನ ಕೊಟ್ಟಿರ್ತಕ್ಕಂಥ ನಾವು ನೋಡಿದ್ದೀವಿ. ಸ್ವಾತಂತ್ರ್ಯ ಬಂದ ನಂತರ ಮೊದಲನೇ ಬಾರಿಗೆ ಪಶ್ಚಿಮ ಬಂಗಾಳ ಭಾರತೀಯ ಜನತಾ ಪಾರ್ಟಿಯ ತೆಕ್ಕೆಗೆ ಬಂದಿದೆ. ಅದು ಅಭೂತಪೂರ್ವವಾದಂಥ ವಿಜಯ. 202 ಸ್ಥಾನಗಳನ್ನು ಗೆದ್ದಿರ್ತಕ್ಕಂಥದ್ದು. ಯಾಕೆಂದರೆ ಅದು ನಮ್ಮ ದೇಶದ ದೃಷ್ಟಿಯಿಂದ ಆ ರಾಜ್ಯ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು. ಇವತ್ತು ಇಡೀ ದೇಶದಲ್ಲಿ ಬಂದಿರತಕ್ಕಂಥ ರೋಹಿಂಗ್ಯಾಗಳಿರ್ಬೋದು, ಬಾಂಗ್ಲಾ ವಲಸಿಗರು ಅಲ್ಲಿಂದಲೇ ಬಂದಿರತಕ್ಕಂಥದ್ದು. ಯಾಕಂದರೆ ಬಾರ್ಡ್ರನ್ನು ಕ್ಲೋಸ್ ಮಾಡಬೇಕು ಅಂತಂದರೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಭೂಮಿಯನ್ನು ಹಸ್ತಾಂತರ ಮಾಡಬೇಕು. ಅದಕ್ಕೆ ಮೊದಲಿದ್ದಂಥ ಕಮ್ಯುನಿಸ್ಟ್ ಸರ್ಕಾರ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ತೃಣಮೂಲ ಕಾಂಗ್ರೆಸ್ ಇರ್ಬೋದು, ಇಲ್ಲಿಯವರೆಗೂ ಆ ಗಡಿಯನ್ನು ಕ್ಲೋಸ್ ಮಾಡೋಕ್ಕೆ ಕೇಂದ್ರ ಸರ್ಕಾರಕ್ಕೆ ಜಾಗವನ್ನು ಹಸ್ತಾಂತರ ಮಾಡಿರಲಿಲ್ಲ. ಅದು ರಾಜ್ಯ ಸರ್ಕಾರ ಮಾಡಬೇಕಾಯ್ತು. ಇವತ್ತು ಮೊದಲನೇ ಬಾರಿಗೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಿ ಬಂದಿರೋದ್ರಿಂದ ನಮ್ಮ ದೇಶದ ಆ ಗಡಿ ಭಾಗ ಭದ್ರತೆ ಆಗ್ತದೆ. ಮತ್ತು ನುಸುಳುಕೋರು ಯಾರಿದ್ದಾರೆ ಅವ್ರು ಒಳಗಡೆ ಬರೋದು ತಪ್ತದೆ. ಮತ್ತು ಈಗಾಗಲೇ ಒಳಗಡೆ ಇರೋರು ಹೊರಗಡೆನೂ ಹೋಗ್ತದೆ. ಮತ್ತು ಅಲ್ಲೇನು ಗೂಂಡಾಗಿರಿ, ದೌರ್ಜನ್ಯಗಳು ಮತ್ತು ಹಿಂದೂ ವಿರೋಧಿ ಸರ್ಕಾರ ಏನಿತ್ತು ಅದಕ್ಕೆ ಅಂತ್ಯ ಆಡುವಂಥ ಕೆಲಸವನ್ನು ಆ ಭಾಗದ ಜನ ತಗೊಂಡಿದ್ದಾರೆ. ಯಾಕಂದರೆ ಮೂಲತಃ ಪಶ್ಚಿಮ ಬಂಗಾಳ ಅಂತಂದರೆ ಸ್ವಾತಂತ್ರ್ಯ ಹೋರಾಟಗಾರರ ಒಂದು ತವರೂರು. ಅದೆಲ್ಲ ಕೂಡ ನಮ್ಮ ಶ್ಯಾಮಾ ಪ್ರಸಾದ್ ಮುಖರ್ಜಿಯವರು ಕೂಡ ಭಾರತೀಯ ಜನಸಂಘವನ್ನು ಸ್ಥಾಪನೆ ಮಾಡಿದಂಥ ಪ್ರಮುಖರು ಕೂಡ ಅಲ್ಲೇ ಜನ್ಮ ತಾಳಿದ್ದು. ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ದೇಶದಲ್ಲಿ ಆ ಒಂದು ರಾಜ್ಯ ಗೆದ್ದಿರ್ತಕ್ಕಂಥದ್ದು ಭಾಳ ದೊಡ್ಡ ಒಂದು ಗೆಲುವು ಅಂತೇಳಿ ಭಾವಿಸ್ತೀನಿ. ಜೊತೆಯಲ್ಲಿ ಕೂಡ ಅಸ್ಸಾಂ ಕೂಡ, ಅದು ಕೂಡ ಗಡಿ ಪ್ರದೇಶನೇ. ಅಲ್ಲಿ ಕೂಡ ಅಸ್ಸಾಮಲ್ಲೂ ಕೂಡ ವಲಸಿಗರ ಸಂಖ್ಯೆ ಜಾಸ್ತಿ ಇತ್ತು. ಸತತ 3ನೇ ಬಾರಿಗೆ ಅಸ್ಸಾಮಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ಬಂದರೆ ಒಟ್ಟಾರೆ ಈಶಾನ್ಯ ರಾಜ್ಯಗಳೇನಿತ್ತು ಎಲ್ಲ ಕೂಡ ಭಾರತೀಯ ಜನತಾ ಪಾರ್ಟಿ ತೆಕ್ಕೆಗೆ ಬಂದಿರತಕ್ಕಂಥದ್ದು. ಪಾಂಡಿಚೇರಿಯಲ್ಲಿ ಕೂಡ
ಉತ್ತಮ ಸಾಧನೆಯನ್ನು ಮಾಡಿ 3ನೇ ಬಾರಿ ಮತ್ತೆ ಅಧಿಕಾರಕ್ಕೆ ಬಂದಿದ್ದೀವಿ. ಕೇರಳದಲ್ಲಿ ಮೊದಲನೇ ಬಾರಿಗೆ 3 ಜನ ಶಾಸಕರು ಗೆದ್ದಿರ್ತಕ್ಕಂಥದ್ದು. ವೆಸ್ಟ್ ಬೆಂಗಾಲಲ್ಲೂ ಅಷ್ಟೇ 2ನೇ ಎಲೆಕ್ಷನಿಂದ 2 ಗೆದ್ದಿದ್ದರು. ಇವತ್ತು ರಾಜ್ಯ ಹಿಡಿದಿದ್ದೀವಿ. ಕೇರಳನೂ ಕೂಡ 3 ಸೀಟ್ ಹಿಡಿದಿದ್ದೀವಿ. ಮುಂದಿನ ಬಾರಿಗೆ ಹತ್ರ ಸರ್ಕಾರವನ್ನು ರಚನೆ ಮಾಡುವಂಥ ಒಂದು ಇದಕ್ಕೆ ಬರ್ತೀವಿ. ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವಕ್ಕೆ ಜನ ಬೆಂಬಲವನ್ನು ಕೊಟ್ಟಿದ್ದಾರೆ. ಅಮಿತ್ ಶಾ ಅವರ ಚಾಣಕ್ಯ ತಂತ್ರಗಾರಿಕೆ ಏನಿತ್ತು ಅದಕ್ಕೆ ಇವತ್ತು ನಾವು ಆ ರಾಜ್ಯಗಳನ್ನು ಗೆದ್ದಿರ್ತಕ್ಕಂಥ. ನಾನು BJP ಪಕ್ಷ ಸೇರಿದಾಗಿದ್ದ ಶಾಸಕರು ಪ್ರತಿ ವರ್ಷ ಬರ್ತಾ ಇದ್ದಾರೆ. ಅವ್ರ ಮೇಲೆ ನಾವಿಟ್ಟಿರೋ ಅಭಿಮಾನ ಮತ್ತು ಅವರು ನಮ್ಮ ಮೇಲೆ ನಂಬಿಕೆ ಮತ್ತು ಅಭಿಮಾನ ಎರಡೂ ಇಟ್ಟಿದ್ದಾರೆ. ಅದು ನಾವು ಚಿರಋಣವಾಗಿ ನಾವು ಈ ಪಕ್ಷದಲ್ಲಿ ಬಂದಾಗಿದ್ದ ಅವ್ರ ಮೇಲೆ ವಿಶ್ವಾಸ ಇಟ್ಟಿದ್ದೀವಿ. ಅದನ್ನು ನಾವು ಕೊನೆವರೆಗೂ ನಾವು ಅವ್ರ ಮೇಲೆ ವಿಶ್ವಾಸ ವಹಿಸ್ಕೊತೀವಿ. ಆಮೇಲೆ ಇವತ್ತಿನೇನು ಕಾರ್ಯಕ್ರಮ ನನ್ನ ಬರ್ತಡೇ ಅಂತ ಮಾಡಿದ್ದಾರೆ, ಎಲ್ಲ ನನ್ನ ಸ್ನೇಹಿತರು, ಹಿತೈಷಿಗಳು, ಬಂಧುಗಳು ಎಲ್ಲ ಸೇರಿ ನಾನು ಯಾವುದೇ ರೀತಿ ₹1 ಖರ್ಚು ಮಾಡಿಲ್ಲ. ಅವ್ರು ಹೇಳಿದ್ದೇನೋ ನಿಮ್ಮ ಮನೆಯಿಂದ ಎಲ್ಲೋ ಆಚೆ ಹೋಗಬೇಡಿ, ನಿಮ್ಮನ್ನು ಇಲ್ಲೇ ಇವತ್ತಿನ ಬರ್ತಡೇ ವಿಶೇಷವಾಗಿರ್ತದೆ ನೋಡಿ ಸಾಯಂಕಾಲದವರೆಗೂ ನಮ್ಮ ಜೊತೆ ಇರಬೇಕು ಅಂತ ಹೇಳಿ ತಡೆ ಹಾಕಿ ಎಲ್ಲ ನನ್ನ ಸ್ನೇಹಿತರು, ನಮ್ಮ ಬಂಧುಗಳು, ನಮ್ಮ ಹಿತೈಷಿಗಳು, ನಮ್ಮ ಏನು ನನ್ನ ಅವತ್ತಿಂದ ನನ್ನ ಜೊತೆ ಇದ್ದಾರೆ ಅವರೆಲ್ಲರೂ ನನಗೆ ವಾರ್ನಿಂಗ್ ಮಾಡೋದು, ನಿಮ್ಮ ಬರ್ತಡೇ ದಿವಸ ನೀವೆಲ್ಲ ಆಚೆ ಹೋಗ್ಬಿಡೋದು, ನಮಗೆ ಅವತ್ತೊಂದು ದಿವಸ ಅವತ್ತಿನ ಟೈಮ್ ನಾವಲ್ಲಿ ಕೊಡಬೇಕು ಅಂತ ಕೇಳಿದಾಗ ಆಯಿತು ಅಂತ ಹೇಳಿ ಪ್ರತಿ ವರ್ಷ ನನ್ನ ಜೋಬಿಂದ ₹1 ಹಾಕ್ತಾನೆ ನನ್ನ ಬರ್ತಡೇ ಆಚರಣೆ ಮಾಡ್ತಾಯಿದ್ದಾರೆ ನನ್ನ ಸ್ನೇಹಿತರು, ನನ್ನ ಬಂಧುಗಳು. ಅವ್ರಿಗೆ ನಾನು ಚಿರಋಣಿಯಾಗಿರ್ತೀನಿ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಶಾಸಕರು ಅವತ್ತಿಂದಲೇ ಹೇಳಿದ್ದಾರೆ, ನಾನು ಪಕ್ಷಕ್ಕೆ ಸೇರಿದಾಗಿಂದಲೇ ಹೇಳಿದ್ದಾರೆ, ನಿಮ್ಮ ಪರವಾಗಿ ನಾನು ಇದ್ದೀನಿ, ಯಾವುದೇ ಎಲೆಕ್ಷನ್ ಬರಲಿ ಫಸ್ಟು ನಿಮಗೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆ ವಿಶ್ವಾಸ ನಾನು ಇಟ್ಕೊಂಡಿದ್ದೀನಿ. ಶಾಸಕರು ನಮ್ಮ ಮೇಲೆ ಅದೇ ವಿಶ್ವಾಸ ಇಟ್ಕೊಂಡಿದ್ದಾರೆ. ಬೆಳಗಿಂದ ಎಲ್ಲ ನಮ್ಮ ಸ್ನೇಹಿತರು, ಬಂಧುಗಳು ಮತ್ತು ಎಲ್ಲ ಪಕ್ಷಾತೀತವಾಗಿ ನಾನು ಬಂದು ಶುಭ ಹಾರೈಸಿ ನನ್ನ ಹುಟ್ಟುಹಬ್ಬದ ಶುಭಾಶಯ ಕೋರ್ಬಿಟ್ಟು ಹೋಗಿದ್ದಾರೆ. ಅವ್ರಿಗೆಲ್ಲರೂ ನನ್ನ ಈ ಮೂಲಕ ಅವರಿಗೆ ಧನ್ಯವಾದ. ವರದಿ ಹನುಮಂತರಾಜು ಯಲಹಂಕ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.